ಕೇಳಿ ಏನೋ ಕೇಳಿದೆಯಾ ಈಗ ತಾನೇ ಕಳೆದ ಶುಕ್ರವಾರ ಆಷಾಢ ಶುರುವಾಗಿದೆ. ಜನರು ತಮ್ಮ ಧಾರ್ಮಿಕ ಆಚಾರ ವಿಚಾರಗಳಿಗೆ ಸಂವಿಧಾನದಲ್ಲಿ ಮುಕ್ತವಾದಂಥ ಅವಕಾಶ ಇದೆ. ಆ ಅವಕಾಶಗಳನ್ನು ಬಳಸ್ಕೊಂಡು ಸರ್ಕಾರ ಮತ್ತು ಜಿಲ್ಲಾಡಳಿತ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸೌಕರ್ಯಗಳನ್ನು ಮತ್ತು ಅನಾನುಕೂಲ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದು ಸರ್ಕಾರದ್ದು ಮತ್ತು ಪ್ರಾಧಿಕಾರದ್ದು ಜಿಲ್ಲಾಡಳಿತ ಜವಾಬ್ದಾರಿ. ಇದಕ್ಕೆ ಪೂರ್ವಭಾವಿಯಾಗಿ ನಾನೆಲ್ಲನೂ ಚರ್ಚೆ ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಕೂಡ ಅನೇಕ ಸೂಚನೆಗಳು ಕೊಟ್ಟು ಇದನ್ನು ಚೆನ್ನಾಗಿ ಮಾಡಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಂತ ನಮಗೆ ಹೇಳಿದ್ದಾರೆ. ನಿನ್ನೆನೂ ಕೂಡ ಹೇಳಿದ್ದಾರೆ. ಈಗಾಗಲೇ We at East Point Group of Institutions offer a wide range of courses that provide limitless opportunities, building skills over 2 decades. ನಿನ್ನೆ ಶುಕ್ರವಾರ ದಿನ ವೆಹಿಕಲ್ ಮುಖಾಂತರ ಬಂದವರು ಒಂದು ಅಂದಾಜಿನ ಪ್ರಕಾರ 80,000ಕ್ಕೂ ಹೆಚ್ಚು ಜನ ಇದ್ದರು. ಮತ್ತು ಇಲ್ಲಿ ಕಾಲ್ನಡಿಗೆಯಲ್ಲಿ ಬಂದಿರಲ್ಲ ಬೆಟ್ಟ ಹತ್ಕೊಂಡು ಅವರು 50-60 ಜನ ಬಂದಿದ್ದರು ಅಂತ ನನಗೆ ಇನ್ಫಾರ್ಮೇಷನ್ನು ಇದೆ. ಸೊ ಒಟ್ಟಾರೆ ಮೋರ್ ದೆನ್ 1 lakh ಪೀಪಲ್ ಅಸೆಂಬಲ್ಡ್ ದಿ ಫಸ್ಟ್ ಇಯರ್, ಮೊದಲನೇ ದಿನ ಫಸ್ಟ್ ಡೇ ಮಾಡಿದ್ದಾರೆ. ಮತ್ತು ಇಷ್ಟೊಂದು ಜನಕ್ಕೆ ಮಾಡುವಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು, ಬಟ್ ಬಹುತೇಕ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಯಾವಾಗ ಮುಕ್ತವಾಗಿ ಈ ಬೆಟ್ಟದ ಮೆಟ್ಟಿಲುಗಳನ್ನ ಹತ್ಕೊ ಬರಬೇಕು ಅಂತ ಹೇಳಿದ್ರು, ಜನ ಉತ್ಸಾಹದಿಂದ ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದುಬಿಟ್ಟಾಗ ಒಂದೇ ಸರಿ ಜನ ದಟ್ಟಣೆ ಆಯಿತು. ಈ ಕಡೆ ಇಲ್ಲಿಂದ ಬರ್ತಕ್ಕಂಥವ್ರು 3 ಭಾಗ ಮಾಡಿದ್ದೀವಿ. ಒಂದು ಧರ್ಮ ದರ ಬರೋದು, ಇನ್ನೊಂದು 300 ರೂಪಾಯಿ ಟಿಕೆಟು, ಇನ್ನೊಂದು 2,000 ಟಿಕೆಟ್ ಬರೋದು ಅವರೆಲ್ಲೂ. ಮತ್ತು ಈ ಕಡೆ ಅವರು ಮೆಟ್ಲುಗಳ ಮುಖಾಂತರ ಬೆಟ್ಟ ಹತ್ತು ಬಂದವರು ಒಂದೇ ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಇದಾಗಿದೆ. ಅದನ್ನು ಸ್ಟ್ರೀಮ್ಲೈನ್ ಮಾಡಿ ಟೈಮನ್ನು ನಿಗದಿ ಮಾಡಿ ಅಂತ ಹೇಳಿದ್ದೀನಿ ಬೆಟ್ಟ ಹತ್ಕೊಂಬರೋರಿಗೆ. ಮತ್ತು ರೆಗ್ಯುಲೇಟ್ ಮಾಡಬೇಕು. ಒಂದೇ ಸಾರಿ ಇಲ್ಲಿ 8 ಜನ ಇದ್ದಾರೆ ನೋಡಿಕೊಂಡು ಅವ್ರನ್ನ ಬಿಡಬೇಕು. ಇಲ್ಲ ಒಂದೇ ಸಾರಿ ನುಗ್ಗಿಬಿಟ್ರೆ ಅನಾನುಕೂಲ ಆಗುತ್ತೆ. ಸೊ ಆ ಥರದ್ದೇನೂ ಆಗಿಲ್ಲ. ಒಟ್ಟಿಗೆ ಅದು ಮುನ್ನೆಚ್ಚರಿಕೆಯಾಗಿ ಮುಂದಿನ ದಿನಗಳಲ್ಲಿ ಆ ಥರ ಮಾಡಿ ಅಂತ ಹೇಳಿದ್ವಿ.